ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಉತ್ತರ ಪ್ರದೇಶದ ನಂತರ ಅತಿ ಹೆಚ್ಚು ಸುದ್ದಿಗೆ ಗ್ರಾಸ ಆಗಿರುವಂಥ ಯಾವುದಾದರೂ ರಾಜ್ಯ ಇದ್ದರೆ ಅದು ಸದ್ಯಕ್ಕೆ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಬರುವ ಸೆಪ್ಟೆಂಬರ್ ಕೊನೆಗೆ ಚುನಾವಣೆ ಇದೆ, ವಿಧಾನಸಭಾ ಚುನಾವಣೆ. ಈ ಚುನಾವಣೆಯ ಸಂದರ್ಭದಲ್ಲಿ ಈಗ ಆಗಿರುವಂಥ ಭಾರತೀಯ ಜನತಾ ಪಕ್ಷದ ಹಿನ್ನಡೆ, NDA ಹಿನ್ನಡೆ ವಿಧಾನಸಭಾ ಚುನಾವಣೆ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ನಿಲುವು ಹೇಗಿದೆ, ಹೇಗಿರಬೇಕು ಅನ್ನೋದ್ರ ಕುರಿತು ನೀವು ಇವತ್ತು ಮಾತನಾಡೋಣ. ಮೊದಲನೇದಾಗಿ ನಾವು ಮಹಾರಾಷ್ಟ್ರದ ಬಗ್ಗೆ ಮಾತನಾಡಬೇಕು ಅಂತಂದರೆ 2019ರ ಮೈತ್ರಿ ದ್ರೋಹದ ಬಗ್ಗೆ ಮಾತನಾಡಬೇಕಾಗಿಲ್ಲ. ಈಗಾಗಲೇ ಅದರ ಕುರಿತು ಬೇಕಾದಷ್ಟು ಸಲ ಮಾತಾಡಿದ್ದೀವಿ. ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಂಥ ಉದ್ಧವ್ ಠಾಕ್ರೆ ಅವರು ಕೊನೆಯ ಕ್ಷಣಕ್ಕೆ ದುರಾಸೆ ಮಾಡಿ ಸಂಜಯ್ ರಾವತ್ ಅನ್ನುವಂಥ ಶಕುನಿಯ ಮಾತು ಕೇಳಿ ತಾವೇ ಸರ್ಕಾರವನ್ನು ರಚನೆ ಮಾಡ್ತಾರೆ, ಮಹಾವಿಕಾಸ್ ಅಘಾಡಿ ಅಂತ. ಅದು ಎಡವಟ್ಟಾಗತ್ತೆ. ಎಡವಟ್ಟಾದ ಮೇಲೆ ಬಂಡಾಯ ಮಾಡಿಕೊಂಡು ಏಕನಾಥ್ ಶಿಂದೆ ಹೊರಗಡೆ ಬರ್ತಾರೆ. ಈ ಎಲ್ಲ ವಿದ್ಯಮಾನಗಳು ನಿಮ್ಗೆ ಗೊತ್ತಿರುವಂಥದ್ದೇ. ಆದರೆ ಈಗ ಮಾತನಾಡಬೇಕಾಗಿರುವುದು ಈ ಹಂತದಲ್ಲಿ ಮಹಾರಾಷ್ಟ್ರದಲ್ಲಿ ಆಗಬೇಕಾಗಿರುವಂಥ ಬದಲಾವಣೆ ಮತ್ತು ಈಗಿರುವಂಥ ಸ್ಥಿತಿಗತಿ. ಮೊದಲನೇದಾಗಿ ಅಲ್ಲಿ ಯಾವ ಮಹಾಯುತಿ ಸರ್ಕಾರ ಅಂತ ಇದೆಯೋ ಆ ಮಹಾಯುತಿ ಸರ್ಕಾರಕ್ಕೆ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆಗಿದ್ದಾರೆ. ಯಾರು ಮುಂಚೆ ಮುಖ್ಯಮಂತ್ರಿ ಆಗಿದ್ದರು, ಈಗ ಅವರು ಹಿಂಬಡ್ತಿ ಪಡೆದು ಉಪಮುಖ್ಯಮಂತ್ರಿ ಆಗಿದ್ದಾರೆ ದೇವೇಂದ್ರ ಫಡ್ನವೀಸ್. ಇನ್ನೊಬ್ಬರು 4ನೇ ಬಾರಿ ಉಪಮುಖ್ಯಮಂತ್ರಿ ಆಗಿದ್ದಾರೆ ಅಜಿತ್ ಪವಾರ್. ಮೊದಲನೇದಾಗಿ ಯಾವ ಅಜಿತ್ ಪವಾರ್ ಈಗ ಈ ಸರ್ಕಾರದ ಭಾಗವಾಗಿದ್ದಾರೋ ಅವ್ರ ಬಗ್ಗೆ ಇನ್ನೆಲ್ಲದ ಹಾಗೆ ವಿವಾದಗಳು ಸೃಷ್ಟಿಯಾಗ್ತಾ ಇದ್ದಾವೆ ಮಹಾರಾಷ್ಟ್ರದಲ್ಲಿ. ಮತ್ತು ಭೌಗೋಳಿಕವಾಗಿ ಮಹಾರಾಷ್ಟ್ರವನ್ನು ನಾವು ಅರ್ಥ ಮಾಡ್ಕೋಬೇಕು. ಅಜಿತ್ ಪವಾರ್ನನ್ನು ಪಕ್ಷಕ್ಕೆ ತಂದದ್ದು ಯಾಕೆ ಅಂತ ಕೇಳಿದಾಗ ಮರಾಠಿ ಮಾಣೂಸ್ ಅನ್ನುವಂಥ ಕಾರಣಕ್ಕೋಸ್ಕರ ಮತ್ತು ಪಶ್ಚಿಮಿ ಮಹಾರಾಷ್ಟ್ರದಲ್ಲಿ ಈತನ ಬಾಹುಳ್ಯ ಚೆನ್ನಾಗಿದೆ, ಈತ ಅಲ್ಲಿ ಪ್ರಬಲವಾಗಿ ಸ್ಪರ್ಧಿಸಬಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ ತೆಗೆದುಕೊಂಡು ಬಂದದ್ದಾಗಿ ಭಾರತೀಯ ಜನತಾ ಪಾರ್ಟಿಯ ಹಿರಿಯರು ಹೇಳುವಂಥ ಮಾತು. ಹಾಗೆ ನೋಡಿದರೆ ಆ ಸಂದರ್ಭದಲ್ಲಿ ಈತನ ಅಗತ್ಯವೇ ಇರಲಿಲ್ಲ ಅಜಿತ್ ಪವಾರ್ದು. ಯಾಕೆ ಅಗತ್ಯ ಇರಲಿಲ್ಲ ಅಂತಂದರೆ ಆತ ಕೇವಲ ಒಬ್ಬ ರಾಜಕಾರಣಿ ಆಗಿರಲಿಲ್ಲ, ಆತನನ್ನು ಭ್ರಷ್ಟ ಅಂತ ಸ್ವತಃ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಹೇಳಿತಾ ಇದ್ದಂಥದ್ದು. ದೇವೇಂದ್ರ ಫಡ್ನವೀಸಿಂದ ಹಿಡಿದು ಅಮಿತ್ ಶಾ ಅವರಿಂದ ಹಿಡಿದು ನರೇಂದ್ರ ಮೋದಿ ಪ್ರತಿಯೊಬ್ಬರೂ ಕೂಡ ಸಹಸ್ರಾರು ಕೋಟಿ ರೂಪಾಯಿಯ ಲೂಟಿ ಮಾಡಿದಂಥ ದರೋಡೆಕೋರ ಇತ್ತ ಅಂತ ಅಜಿತ್ ಪವಾರ್ನನ್ನು ನಿರಂತರವಾಗಿ ಹೀಗಳೆಯಲಾಗ್ತಾ ಇತ್ತು. ಹಾಗೆ ಹೀಗಳೆದ ವ್ಯಕ್ತಿಯನ್ನು ಪಾರ್ಟಿಯ ಸರ್ಕಾರದ ಭಾಗವಾಗಿ ಪಡೆಯುವಾಗ 10 ಸಲ ಆಲೋಚನೆ ಮಾಡಬೇಕಾಗಿತ್ತು. ಅದು ಯಾವ ಕ್ಷಣದಲ್ಲಿ ಇಂಥದ್ದೊಂದು ದೊಡ್ಡದಾದಂಥ ಅಪಸವ್ಯ ಜರುಗಿತ್ತು ನನಗಂತೂ ಗೊತ್ತಿಲ್ಲ. ಹಾಗೆ ಮಾಡಿದ ಮೇಲೆ ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಪೂರ್ಣ ಅಸ್ಮಿತೆ ಭಾಳ ದೊಡ್ಡದಾದಂಥ ಡೆಂಟ್ ಹೊಂದಿತ್ತು ಅಂತ. ಈಗ ಅದೇ ಅಜಿತ್ ಪವಾರನ ಬಣದಿಂದ ಎಲ್ಲರೂ ತೊರೆದು ಶರದ್ ಪವಾರ್ ಬಣಕ್ಕೆ ಹೋಗ್ತಾ ಇದ್ದಾರೆ. ಶರದ್ ಪವಾರ್ ಅವ್ರನ್ನ ಪತ್ರಕರ್ತರು ಕೇಳ್ತಾರೆ, ಅಜಿತ್ ಪವಾರ್ ಅವರು ಬಂದರೆ ಸೇರಿಸ್ಕೋತೀರಾ ಅಂತ. ಅದಕ್ಕೆ ಶರದ್ ಪವಾರ್ ಹೇಳ್ತಾರೆ, ಸೇರಿಸ್ಕೊಳ್ಳೋದಿಲ್ಲ ಅಂತ ಹೇಳೋದಿಲ್ಲ, ಆ ಶಬ್ದವನ್ನು ಬಳಸಲಾರದೆ ಪಕ್ಷ ಇದರ ಕುರಿತು ತೀರ್ಮಾನ ಮಾಡುತ್ತೆ. ಅಂದರೆ ಈಗಲೂ ಕೂಡ ಶರದ್ ಪವಾರ್ ಜೊತೆ ಅಜಿತ್ ಪವಾರ್ ಹೋಗುವ ಸಾಧ್ಯತೆ ಇದೆ ಅಂತ ಭಾಳಷ್ಟು ಜನ ಭಾವಿಸಿದ್ದಾರೆ. ಆದರೆ ಈತ ಹೇಗೆ ಇಲ್ಲಿ ಬಂದು ಅಡರಿಕೊಂಡು ಕೂತಿದ್ದಾರೆ ಮಹಾಯುತಿ ಸರ್ಕಾರಕ್ಕೆ ಅಂತಂದರೆ ಅಜಿತ್ ಪವಾರನನ್ನು ಸ್ವತಃ ತಳ್ಳಬೇಕೇ ವಿನಃ ಆತ ಹೋಗುವ ಸ್ಥಿತಿಯಲ್ಲಿ ಇಲ್ಲ. ಏಕೆಂದರೆ ಒಬ್ಬ ದುರ್ಬಲ ವ್ಯಕ್ತಿ ಮತ್ತೆ ವಾಪಸ್ ತನ್ನ ಪಕ್ಷಕ್ಕೆ ಹೋದಂಥ ಸಂದರ್ಭದಲ್ಲಿ ಮೊದಲಿನ ಪ್ರಭಾವ ಆತನದು ಇರೋದಿಲ್ಲ ಅನ್ನೋದು ಅಜಿತ್ ಪವಾರ್ ಅನ್ನುವಂಥ ರಾಜಕಾರಣಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಏಕನಾಥ್ ಶಿಂದೆ ತಮ್ಮ ಬಣವನ್ನು ಕರ್ಕೊಂಡು ಅಸ್ಸಾಮಿಗೆ ಹೋಗ್ತಾರೆ, ನಿಮಗೆ ಗೊತ್ತಿರುವಂಥ ವಿಚಾರ. ಅದಾದಮೇಲೆ ವಾಪಸ್ ಬರ್ತಾರೆ. ಬಂದ ಮೇಲೆ ಒಂದು ಪತ್ರಿಕಾಗೋಷ್ಠಿ ಆಗುತ್ತೆ. ಅವತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆಗಬೇಕು. ಯಾರು ಮುಖ್ಯಮಂತ್ರಿ ಅಂತ ತೀರ್ಮಾನ ಮಾಡಿಲ್ಲ. ಆ ಸಂದರ್ಭದಲ್ಲಿ ಪತ್ರಕರ್ತರು ಕೇಳ್ತಾರೆ ಅವ್ರಿಗೆ, ಇವತ್ತು ಸರ್ಕಾರ ರಚನೆ ಆಗ್ತಾ ಇದೆಯಲ್ಲ, ಏನು ಹೇಳ್ತೀರಿ? ಅದಕ್ಕೆ ಏಕನಾಥ್ ಶಿಂದೆ ಹೇಳ್ತಾರೆ, ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ ನಾವು ಸರ್ಕಾರ ರಚನೆಗೆ ಸಿದ್ಧರಾಗಿದ್ದೇವೆ, ಯಾವುದೇ ತೊಂದರೆ ಇಲ್ಲ ಅಂತ. ಅಂದರೆ ಸ್ವತಃ ಏಕನಾಥ್ ಶಿಂದೆ ಸ್ಪಷ್ಟವಾಗಿ ತಿಳ್ಕೊಂಡಿದ್ರು, ಖಚಿತವಾಗಿತ್ತು ದೇವೇಂದ್ರ ಫಡ್ನವೀಸೇ ಮುಖ್ಯಮಂತ್ರಿ ಆಗ್ತಾರೆ, ನನಗೆ ದಕ್ಕಿದ್ರೆ ಉಪಮುಖ್ಯಮಂತ್ರಿ ಪಟ್ಟ ದಕ್ಕಬಹುದು ಅಂತ. ಆದರೆ ವರಿಷ್ಠ ಮಂಡಳಿ ಯಾರು ಮುಖ್ಯಮಂತ್ರಿಯಾಗಿದ್ದರೋ ಅವ್ರಿಗೆ ಹಿಂಬಡ್ತಿಯನ್ನು ಕೊಡುತ್ತೆ. ಅಲ್ಲಿ ದೇವೇಂದ್ರ ಫಡ್ನವೀಸನನ್ನು ಕೊಡಿಸ್ತೆ. ಯಾರು ಬಂಡಾಯ ಮಾಡಿಕೊಂಡು ಬೇರೆ ಪಕ್ಷದಿಂದ ಬಂದಿದ್ದಾರೋ, ಕೇವಲ ಅಧಿಕಾರಕ್ಕಾಗಿ ಬಂದಿದ್ದಾರೋ ಅವರು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರದ ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲಿಗೆ ನೀವು ಒಂದು ಆಲೋಚನೆ ಮಾಡಬೇಕು, ಭಾರತೀಯ ಜನತಾ ಪಾರ್ಟಿಯ ಸ್ಥಿತಿಗತಿ ಮಹಾರಾಷ್ಟ್ರದಲ್ಲಿ ಹೇಗಿದೆ ಅಂತ.
ಭಾರತೀಯ ಜನತಾ ಪಾರ್ಟಿಯ ಮಹಾರಾಷ್ಟ್ರದ ಬಗ್ಗೆ ಮಾತನಾಡುವಾಗ ಅಲ್ಲಿಯ ಭೌಗೋಳಿಕ ವಿನ್ಯಾಸದ ಬಗ್ಗೆ ನೀವು ಆಲೋಚನೆಯನ್ನು ಮಾಡಬೇಕು, ಅಲ್ಲಿ ಸ್ಥಿತಿ ಹೇಗಿದೆ ಅಂತ. ಮುಂಬೈ ಬೇರೆ ಮಹಾರಾಷ್ಟ್ರ ಬೇರೆ, ಮೊದಲು ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಮುಂಬೈಯೇ ಮಹಾರಾಷ್ಟ್ರ ಅಲ್ಲ. ಇನ್ನೊಂದು ಸಣ್ಣ ಇದನ್ನು ಹೇಳ್ತೇನೆ ನಿಮಗೆ. ಮುಂಬೈ ಮತ್ತು ಪುಣೆ ಇದ್ದಾವೆ, 2 ಗಂಟೆ ಜರ್ನಿ. ಮುಂಬೈನ ಭಾಷೆಯೇ ಬೇರೆ, ಪುಣೆಯಲ್ಲಿ ಬಳಸುವ ಭಾಷೆ ಬೇರೆ. ಮುಂಬೈಯಲ್ಲಿ ಮುಂಬೈಯ ಹಿಂದಿ ಮಾತಾಡ್ತಾರೆ, ಬಾಂಬೆ ಹಿಂದಿ ಅಂತಾರೆ, ಒಂದು ಸ್ಲ್ಯಾಂಗೇ ಬೇರೆ ಅದರದ್ದು. ಉಳಿದು ಯಾವ ರಾಜ್ಯದಲ್ಲಿಯೂ ಆ ಭಾಷೆಯಲ್ಲ, ಕೇವಲ ಮುಂಬೈಗೆ ಮಾತ್ರ ಸೀಮಿತ ಆಗಿರುವಂಥ ಭಾಷೆ ಅದು. ಪೂನಾದಲ್ಲಿ ಮರಾಠಿಯನ್ನು ಮಾತಾಡ್ತಾರೆ. ಪುಣೆಯ ವೇಷಭೂಷಣವೇ ಬೇರೆ, ಮುಂಬೈಯ ವೇಷಭೂಷಣವೇ ಬೇರೆ. ಮುಂಬೈಯ ಕಲ್ಚರೇ ಬೇರೆ, ಸಂಸ್ಕೃತಿಯೇ ಬೇರೆ, ಪುಣೆಯ ಸಂಸ್ಕೃತಿಯೇ ಬೇರೆ. ಇದನ್ನು ಕರ್ನಾಟಕಕ್ಕೆ ಹೋಲಿಸಬೇಕಾದ್ರೆ ಬೆಂಗಳೂರು ಹಾಗೂ ಮೈಸೂರನ್ನು ಹೋಲಿಸ್ಬೇಕು. ಬೆಂಗಳೂರೇ ಬೇರೆ, ಬೆಂಗಳೂರಿನ ಸ್ಥಿತಿಗತಿ, ಬೆಂಗಳೂರಿನ ಮಾತನಾಡುವ ಶೈಲಿ, ಬೆಂಗಳೂರಿನ ಜನರ ರೀತಿ ನೀತಿ ಎಲ್ಲವೂ ಸಂಪೂರ್ಣ ಭಿನ್ನ. ಪಕ್ಕದಲ್ಲೇ ಇರುವಂಥ 2 ಗಂಟೆ ಜರ್ನಿಯಲ್ಲಿರುವಂಥ ಮೈಸೂರಿನ ಭಿನ್ನ ಸಂಸ್ಕೃತಿ, ಅಲ್ಲಿ ಆ ವಿಚಾರಗಳು. ಹುಬ್ಬಳ್ಳಿ ಧಾರವಾಡಕ್ಕೆ ಹೋಲಿಸಿದ್ರೆ ಹುಬ್ಬಳ್ಳಿಯೇ ಬೇರೆ, ಧಾರವಾಡ ಬೇರೆ, 20 ಕಿಲೋಮೀಟರ್ ಡಿಸ್ಟೆನ್ಸು. ಧಾರವಾಡದಲ್ಲಿ ಮೈಸೂರು ಥರ ಶಾಂತವಾಗಿರುವಂಥ ಮನಸ್ಥಿತಿ, ನಿವೃತ್ತರ ಸ್ವರ್ಗ ಅಂತ ಹೆಸರು. ಯಾವತ್ತೂ ಅಭಿವೃದ್ಧಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಆದರೆ ಬಾಂಬೆ, ಛೋಟಾ ಬಾಂಬೆ ಅಂತ ಹುಬ್ಬಳ್ಳಿಯಲ್ಲಿ ಕರೀತಾರೆ. ಆ ರೀತಿಯಾಗಿ ಪುಣೆ ಮತ್ತು ಮುಂಬೈಯನ್ನು ಕನ್ಸಿಡರ್ ಮಾಡಬೇಕು. ಅದೇ ರೀತಿ ನಿಮಗೆ ಕೊಲ್ಲಾಪುರ ಕೂಡ ಬೇರೆ, ಔರಂಗಾಬಾದ್ ಬೇರೆ, ನಾಗಪುರ ಬೇರೆ. ನಾಗಪುರ ಅಂತೂ ಸಂಪೂರ್ಣವಾಗಿ ಭಿನ್ನವಾಗಿರುವಂಥದ್ದು ಉತ್ತರ ಮಹಾರಾಷ್ಟ್ರ. ಹೀಗಿರುವಾಗ ಒಬ್ಬ ನಾಯಕ ಸರ್ವಸಮ್ಮತ ನಾಯಕನಾಗಲಿಕ್ಕೆ ಮಹಾರಾಷ್ಟ್ರದಲ್ಲಿ ಭಾರಿ ಕಷ್ಟ ಆಗಿರುವಂಥದ್ದು. ಆದರೆ ದೇವೇಂದ್ರ ಫಡ್ನವೀಸ್ ಅದರಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾದಂಥ ಮನುಷ್ಯ. ಏಕನಾಥ್ ಶಿಂದೆ ಎಲ್ಲಿಯವರು? ಏಕನಾಥ್ ಶಿಂದೆ ಠಾಣೆಯವರು. ಆನಂದ್ ಢಿಗೆ ಅಂಥೇಳಿ ಒಬ್ಬ ಪ್ರಖರ ಹಿಂದೂ ನಾಯಕನ ಕೈ ಕೆಳಗೆ ಗರಡಿಯಲ್ಲಿ ಪಳಗಿದಂಥ ಮನುಷ್ಯ, ಒಬ್ಬ ಆಟೋ ಡ್ರೈವರು. ಆನಂದ್ ಢಿಗೆ ಅವರ ಆಶ್ರಮ ಅಂತಿದೆ, ಢಿಗೆ ಆಶ್ರಮ ಅಂತೇಳಿ. ಇವತ್ತಿಗೂ ಸಹಸ್ರಾರು ಶಿವಸೇನೆ ಕಾರ್ಯಕರ್ತರು ಅದರ ಮುಂದೆ ನಿಂತಿರ್ತಾರೆ. ಭಾಳ ಪ್ರಭಾವಶಾಲಿ ಅಂಥದ್ದು. ಈ ಠಾಣೆನೇ ಬೇರೆ, ಮುಂಬೈನೇ ಬೇರೆ ಇದೆ. ಅದು ಭಾಳ ಮಜಾ ಇರುವಂಥದ್ದು. ಅಕ್ಕಪಕ್ಕ ಇರುವಂಥದ್ದು. ಲೋಕಲ್ ಟ್ರೈನ್ ಇದೆ, ಮುಂಬೈ ಟು CSTಯಿಂದ ಠಾಣೆಗೆ ಟ್ರೈನ್ ಇದ್ದಾವೆ. ಆದರೆ ಸಂಪೂರ್ಣವಾದ ಕಲ್ಚರ್ ಬೇರೆ. ಈ ಏಕನಾಥ್ ಶಿಂದೆ ಒಂದು ಪಂಗಡಕ್ಕೆ ಮಾತ್ರ, ಒಂದು ಭೂಮಿತಿಗೆ ಮಾತ್ರ ನಾಯಕನಾಗಬಹುದೇ ವಿನಃ ಇಡೀ ಮಹಾರಾಷ್ಟ್ರವನ್ನು ಆಳಬಲ್ಲಂಥ ಆ ರೀತಿಯಾದಂಥ ಒಂದು ಚರಿಷ್ಮಾ ಉಳ್ಳಂಥ ನಾಯಕ ಅಲ್ವೇ ಅಲ್ಲ. ದೇವೇಂದ್ರ ಫಡ್ನವೀಸ್ ಆ ವಿಷಯದಲ್ಲಿ ಭಾಳ ತಾಕತ್ತಿರುವಂಥ ಮನುಷ್ಯ. ನೋಡಿ ಎಂಥ ದುರಂತ ಅಂತಂದರೆ, ಈಗ ಒಂದು ವೇಳೆ ಈಗ 240 ಸೀಟ್ ಮೋದಿಯವ್ರಿಗೆ ಬಂದಿದ್ದಾವೆ, ಜೊತೆಗೆ NDA ಸೀಟ್ಗಳಿದೆ. ಒಂದು ವೇಳೆ 200 ಸೀಟು ಭಾರತೀಯ ಜನತಾ ಪಾರ್ಟಿಗೆ ಬಂದು ಉಳಿದ ಮಿತ್ರ ಪಕ್ಷಕ್ಕೆ ಸಂಖ್ಯೆ ಜಾಸ್ತಿಯಾಗಿ ಮೋದಿಯವರು ಉಪಪ್ರಧಾನಿಯಾಗಿ ಅಂತ ಕೇಳ್ಕೊಂಡಿದ್ರೆ, ಬೇರೆ ಇನ್ಯಾರೋ ಪ್ರಧಾನಿ ಆಗ್ತಾರೆ, ನೀವು ಉಪಪ್ರಧಾನಿಯಾಗಿ ಒಪ್ಕೊಳ್ಳಿ, ಸರ್ಕಾರ ರಚನೆ ಮಾಡೋದು ಭಾಳ ಮುಖ್ಯ, ಪಾರ್ಟಿಗಿಂತ ಯಾರು ದೊಡ್ಡವರಲ್ಲ ಅಂತ ಮೋದಿಯವ್ರಿಗೆ ಹೇಳಿದರೆ, ಮೋದಿ ಏನಂತಿದ್ರು? ಯಾವ ಕಾರಣಕ್ಕೂ ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇವೇಂದ್ರ ಫಡ್ನವೀಸ್ ಸ್ಥಿತಿ ಹಾಗಾಗಿದೆ, ಯಾರೂ ಅರ್ಥ ಮಾಡ್ಕೋತಾ ಇಲ್ಲ. ಆಮೇಲೆ ಬೇರೆ ಎಲ್ಲ ರಾಜ್ಯಗಳಿಗೆ ಆಗುವಂಥ ಸಮಸ್ಯೆ ಮಹಾರಾಷ್ಟ್ರದಲ್ಲಿಯೂ ಇದೆ. ಏನು? ಸ್ಥಳೀಯ ನಾಯಕತ್ವದ ಬಗ್ಗೆ ದಿಲ್ಲಿಯ ವರಿಷ್ಠ ಮಂಡಳಿ ಹೆಚ್ಚಿನ ಸಮನ್ವಯವನ್ನು ಇಟ್ಕೊಳ್ಳೋದಿಲ್ಲ, ಅವ್ರ ಮಾತನ್ನು ಕೇಳೋದಿಲ್ಲ. ಈಗ ನಾನಾ ಪಟೋಲೆ ಅಂತ ಕಾಂಗ್ರೆಸ್ಸಿನ ಲೀಡ್ರಲ್ಲಿ ಆತ ರೊಳ್ಳಿ ತೆಗೆದಿದ್ದಾನೆ. ಏನಂತ? ನಾವು ಅತಿ ಹೆಚ್ಚು ಸೀಟ್ನಲ್ಲಿ ಈ ಬಾರಿ ಸೆಣಸಬೇಕು, ನಮಗೆ ಹೆಚ್ಚು ಸೀಟ್ ಬಂದಿದ್ದಾವೆ ಲೋಕಸಭಾ ಚುನಾವಣೆಯಲ್ಲಿ, ಆದ್ದರಿಂದ ಶಿವಸೇನೆಗೆ ಜಾಸ್ತಿ ಸೀಟ್ ನಾವು ಬಿಟ್ಕೊಡೋದಿಲ್ಲ ಅಂತ. ಶರದ್ ಪವಾರ್ ಅವರು ಆಲೋಚನೆ ಮಾಡ್ತಾ ಇದ್ದಾರೆ, ನಮ್ಮ ಓಟುಗಳನ್ನು ಒಡೆದು ಹೋಗ್ಬಿಡ್ತಾವೆ ನಮ್ಮ ಓಟುಗಳು, ಆದ್ದರಿಂದ ನಾವು ಪ್ರತ್ಯೇಕವಾಗಿ ನಾವು ಸೆಣಸ್ತೀವಿ, ನಮ್ಮದೇ ಪ್ರಭಾವ ಇರುವಂಥ ಕ್ಷೇತ್ರಗಳಲ್ಲಿ ನಮ್ಮ ಸೀಟುಗಳು ಬರಬೇಕು, ಆದ್ದರಿಂದ ನಾವು ಬೇರೆ ಸೆಣಸ್ತೀವಿ ಅಂತ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಹೀಗೆ ಮಹಾವಿಕಾಸ್ ಅಘಾಡಿ ಕಂದರವನ್ನು ಹೊಂದಿದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೇಗಿರಬೇಕು, ಹೇಗೆ ನುಗ್ಗಬೇಕಾಗಿತ್ತು ಅಂತಂದರೆ, ಬೇರೆ ಮಹಾವಿಕಾಸ್ ಅಘಾಡಿ ಅನ್ನೋದು ಇಲ್ಲವೇ ಇಲ್ಲ. ಏನೇ ಇದ್ದರೂ ಭಾರತೀಯ ಜನತಾ ಪಾರ್ಟಿ ಮಾತ್ರ. ಇವತ್ತು ಆ ಹಳೆ ಶಿವಸೇನೆ ಇಲ್ಲ, ಅದ್ರ ಬದಲು ಏಕನಾಥ್ ಶಿಂದೆ ಇದ್ದಾರೆ ಅಂತ ಹೇಳಿ ಚುನಾವಣೆಯಲ್ಲಿ ಸೆಣಸಬೇಕೀಗ. ಆದರೆ ಮಹಾರಾಷ್ಟ್ರದ ವಿಚಾರದಲ್ಲಿ ಹೇಳಲಾಗ್ತಾ ಇದೆ, ಯಾರು ಮುಂದಿನ ಮುಖ್ಯಮಂತ್ರಿ ಅಂತ ನಾವು ಹೇಳೋದಿಲ್ಲ ಅಂತ ಒಂದಿಷ್ಟು ಜನ ಇರ್ತಾರೆ. ಉಳಿದವ್ರು ಅಂತಾರೆ ಏಕನಾಥ್ ಶಿಂದೆಯೇ ನಮ್ಮ ಲೀಡ್ರು ಅಂತ ಹೇಳ್ತಾರೆ. ಏಕನಾಥ್ ಶಿಂದೆಯೇ ನಮ್ಮ ಲೀಡ್ರು ಅಂತ ಹೇಳಿದರೆ ಇಡೀ ಮಹಾರಾಷ್ಟ್ರದಲ್ಲಿ ಮತಗಳು ಬರಲಿಕ್ಕೆ ಸಾಧ್ಯವಾ? ಆಮೇಲೆ ಲೋಕಸಭಾ ಚುನಾವಣೆಗೂ ಮತ್ತು ವಿಧಾನಸಭಾ ಚುನಾವಣೆಗೆ ಭಾಳ ಡಿಫ್ರೆನ್ಸ್ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಟಕ್ಕು 8,500 ರೂಪಾಯಿ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಸಂವಿಧಾನವನ್ನು ಬದಲಿ ಮಾಡ್ತಾರೆ, ರಿಸರ್ವೇಷನ್ ರದ್ದು ಮಾಡ್ತಾರೆ ಅನ್ನೋದು 100% ವರ್ಕ್ ಆಯಿತು, ಅನುಮಾನವೇ ಇಲ್ಲ ಅದರಲ್ಲಿ. ಬೇಗ ಅಮಾಯಕ ಮತದಾರರ ತಲೆ ಮೇಲೆ ಟೋಪಿ ಹಾಕಿದರು ರಾಹುಲ್ ಗಾಂಧಿ ಅವರು. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಅದು ವರ್ಕ್ ಆಗೋದಿಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ 8,500 ರೂಪಾಯಿ ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಒಂದು ರಾಜ್ಯ ಸರ್ಕಾರ ಅಲ್ಲಿ ಜನರಿಗೆ 8,500 ಕೊಡ್ತೀನಿ ಅಂತ ಕಪಾಳಕ್ಕೆ ಹೊಡಿತಾರೆ. ಆಮೇಲೆ ಸಂವಿಧಾನ ಬದಲಿ ಮಾಡ್ತಾರೆ ಇವರು ಅಂತ ಹೇಳಲಿಕ್ಕಾಗೋದಿಲ್ಲ. ರಾಜ್ಯದ ಕೆಲಸ ಅಲ್ಲ ಅದು ಅಂತ ಪ್ರತಿಯೊಬ್ಬ ಮತದಾರನಿಗೆ ಗೊತ್ತಿರುತ್ತೆ.
ಇಲ್ಲೇನಿದ್ರು ಹೊಸ ತಂತ್ರಗಾರಿಕೆ ಕುತಂತ್ರವನ್ನೇ ಇವ್ರು ಮಾಡಬೇಕೇ ವಿನಃ ಬೇರೆ ದಾರಿ ಅವ್ರಿಗಿಲ್ಲ. ಕಾಂಗ್ರೆಸ್ಸು ಹತಶಾಹಿಯಾಗಿರುವಂಥ ಪಕ್ಷ ಮಹಾರಾಷ್ಟ್ರದಲ್ಲಿ ಈಗ ಚೇತರಿಸ್ಕೋತಾ ಇದೆ. ಅಲ್ಲಿ ಪ್ರಾಬಲ್ಯ ಇರೋದೇ ಭಾರತೀಯ ಜನತಾ ಪಾರ್ಟಿದು ಮತ್ತು ಅಲ್ಲಿ ಮತದಾರರಿರೋದೇ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಲಿಕ್ಕೆ. ಆದರೆ ಇದನ್ನು ಸರಿಯಾಗಿ ಎನ್ಕ್ಯಾಶ್ ಮಾಡದೆ ಹೋದರೆ, ಇದಕ್ಕೆ ಸರಿಯಾದಂಥ ತಂತ್ರಗಾರಿಕೆ ಮಾಡದೆ ಹೋದರೆ ಭಾಳ ದೊಡ್ಡ ಮಟ್ಟದಲ್ಲಿ ಮುಗ್ಗರಿಸಿ ಬೀಳುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದ ಚುನಾವಣೆಯ ಮೇಲೆ ಇಡೀ ದೇಶದ ಕಣ್ಣಿದೆ. ಮುಂಬೈ ಅನ್ನೋದು ಫೈನಾನ್ಸ್ ಕ್ಯಾಪಿಟಲ್ ಆಫ್ ದಿ ಕಂಟ್ರಿ. ಮಹಾರಾಷ್ಟ್ರದ ಚುನಾವಣೆಯ ಫಲಿತಾಂಶ ಮಾಡೋದ ಮೇಲೆ ನರೇಂದ್ರ ಮೋದಿ ಅವರ ತಾಕತ್ತೇನಿದೆ ಅಂತ ಪ್ರೂವ್ ಆಗುತ್ತೆ, ರುಜುವಾತಾಗತ್ತೆ. ಆದರೆ ಸಮಸ್ಯೆ ಏನಂದರೆ ಅಲ್ಲಿರುವಂಥ ಮಹಾಯುತಿ ಸರ್ಕಾರ ಅಂತೇನಿದೆ, ಅದರಲ್ಲಿರುವಂಥ ಅಜಿತ್ ಪವಾರ್ ಎನ್ನುವಂಥ ಭ್ರಷ್ಟ ಇದ್ದಾನೆ. ಆತನೇ ಇವತ್ತು ಹಿನ್ನಡೆಗೆ ಕಾರಣೀಭೂತನಾಗ್ತಾನೆ. ಎರಡನೇದು, ಏಕನಾಥ್ ಶಿಂದೆ ಹೆಸರಿನಲ್ಲಿ ಚುನಾವಣೆ ಮಾಡಿದರೆ ಮಹಾರಾಷ್ಟ್ರದಲ್ಲಿ ಬರಬಹುದಾದಂಥ ಸೀಟುಗಳು ಬರೋದಿಲ್ಲ. ಆದ್ದರಿಂದ ತುಂಬ ಆಲೋಚನೆ ಮಾಡಿ ಭಾರತೀಯ ಜನತಾ ಪಾರ್ಟಿ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗಿದೆ. ವರಿಷ್ಠ ಮಂಡಳಿ ಬಹಳ ಬುದ್ಧಿವಂತ ಅಂಥದ್ದು ಬಿ ಜೆ ಪಿದು ಅಂತ ಎಲ್ಲರೂ ಹೇಳ್ತಾರೆ. ಯಾವ ರೀತಿಯ ತೀರ್ಮಾನ ಕೈಗೊಳ್ತಾರೆ ನೀವು ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.